ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ. ಹೌದು, ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ರೈತರ ಫಲವತ್ತಾದ ಜಮೀನು ಕಸಿದುಕೊಳ್ಳುವ ಕೆಲಸ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು, ರೈತರ ಹಿತ ಕಾಪಾಡಲು ಬಿಜೆಪಿ ಹೋರಾಟ ನಡೆಸಲಿದೆ ಎಂದರು. ರಾಹುಲ್ ಗಾಂಧಿ ರೈತರ ಪರ ನಿಲ್ಲಬೇಕು ಎಂದು ಒತ್ತಾಯಿಸಿದರು. ನಾಳೆ ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಲಿದೆ ಎಂದು ತಿಳಿಸಿದರು. ಜೊತೆಗೆ ಕನಕಪುರದಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣದ ನಿರ್ಧಾರವನ್ನು ವಿರೋಧಿಸಿದರು. ರಾಜ್ಯದಲ್ಲಿ ಬರಗಾಲ ತೀವ್ರವಾಗಿದ್ದು, ರೈತರಿಗೆ ತಕ್ಷಣ ನೆರವು ನೀಡಲು ಸರ್ಕಾರ ಮುಂದಾಗಬೇಕು ಎಂದು ಬಿವೈ ವಿಜಯೇಂದ್ರ ಆಗ್ರಹಿಸಿದರು. ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರ ದೇಶದ ಬೇರೆ ಬೇರೆ ಭಾಗದಲ್ಲಿ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಫೋಟೋ ಆಪ್ ಮಾಡ್ತಕ್ಕಂಥ ರಾಹುಲ್ ಗಾಂಧಿಯವರು ಹಿಂದೆ ಭಾರತ್ ಜೋಡೋ ಯಾತ್ರೆನೂ ಕೂಡ ಮಾಡಿದರು. ಹಾಗಾಗಿ ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ತಮ್ಮ ಮುಖೇನ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ರಾಜ್ಯ ಸರ್ಕಾರ, ನಿಮ್ಮ ಮುಖ್ಯಮಂತ್ರಿಗಳ ಧೋರಣೆಯನ್ನು ನೀವು ಕೂಡ ಖಂಡಿಸಬೇಕು. ಬಿಡದಿ ಅಷ್ಟೇ ಅಲ್ಲ, ರಾಜ್ಯದ ರೈತರ ರಕ್ಷಣೆ ವಿಚಾರದಲ್ಲಿ ತಾವು ಕೂಡ ರೈತರ ಪರವಾಗಿ ನಿಲುವನ್ನು ತೆಗೆದುಕೊಳ್ಬೇಕು. ಇಲ್ಲಿ ಬಂದು ರೈತರಿಗೆ ಧೈರ್ಯವನ್ನು ಕೊಡುವಂಥ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ನಾಳೆಯ ದಿನ ಭಾಜಪದ ನಮ್ಮೆಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇವರೆಲ್ಲರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ಈ ರೈತ ವಿರೋಧಿ ಧೋರಣೆ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಕೂಡ ನಾಳೆ ದಿನ ಹಮ್ಮಿಕೊಂಡಿದ್ದೇವೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಬೆಂಗಳೂರಿಗೆ 2ನೇ ಏರ್ಪೋರ್ಟ್, ಕರ್ನಾಟಕಕ್ಕೆ 2ನೇ ಒಂದು ಏರ್ಪೋರ್ಟ್ ತರಬೇಕು ಅಂತೇಳಿ ಅದನ್ನು ಕೂಡ ಕನಕಪುರಕ್ಕೆ ತೆಗೆದುಕೊಂಡು ಹೊರಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಪತ್ರವನ್ನು ಕೂಡ ಬರೀತಾ ಇದ್ದೇನೆ. ಕನಕಪುರಕ್ಕೆ ಆ ಏರ್ಪೋರ್ಟನ್ನು ತೆಗೆದುಕೊಂಡು ಹೋಗೋ ಬದಲು ತುಮಕೂರು ಆಸ್ಪಾಸು ಏರ್ಪೋರ್ಟನ್ನು ತಂದರೆ ಮಧ್ಯ ಕರ್ನಾಟಕಕ್ಕೂ ಕೂಡ ಅದರಿಂದ ಲಾಭ ಆಗ್ತದೆ, ಉತ್ತರ ಕರ್ನಾಟಕಕ್ಕೂ ಕೂಡ ಅದರಿಂದ ಲಾಭ ಆಗ್ತದೆ. ಕೈಗಾರಿಕೆಗಳು ಬರ್ತದೆ, ಯುವಕರಿಗೆ ಉದ್ಯೋಗ ಸಿಗ್ತದೆ, ಈ ಭಾಗದ ಜನರು ಕೂಡ ಅದು ಅನುಕೂಲ ಆಗ್ತದೆ. ಮತ್ತು ಸರ್ಕಾರಿ ಜಮೀನೇ ಯಥೇಚ್ಛವಾಗೋದಕ್ಕೆ ಏನು ಅವಶ್ಯಕತೆ ಇದೆ, ಜಮೀನು ಕೂಡ ರೆಡಿ ಇದೆ. ಇದನ್ನು ಬಿಟ್ಬಿಟ್ಟು ಮತ್ತೆ ಮುಖ್ಯಮಂತ್ರಿಗಳು ಕೇವಲ ತಮ್ಮ ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಏರ್ಪೋರ್ಟನ್ನು ಕನಕಪುರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ.